ಬಳ್ಳಾರಿಗೆ ಹೋಗಿ ಇಷ್ಟೆಲ್ಲ ತಾಪತ್ರಯ ಅನುಭವಿಸುವಂತೆ ದರ್ಶನ್ಗೆ ಯಾಕಾಯ್ತು? ವಿಲ್ಸನ್ ಗಾರ್ಡನ್ ನಾಗನ ಪಕ್ಕದಲ್ಲಿ ಕುತ್ಕೊಂಡು ಟೀ ಪಾರ್ಟಿ ಮಾಡಿದ ವಿಚಾರ ದರ್ಶನ್ಗೆ ಮುಳುವಾಗಿರೋದು. ಹಾಗಾದ್ರೆ ವಿಲ್ಸನ್ ಗಾರ್ಡನ್ ನಾಗ ಹಾಗೆ ದರ್ಶನ್ ನಡುವೆ ಮಾತುಕತೆ ಯಾವ ವಿಚಾರಕ್ಕಾಗ್ತಾ ಇತ್ತು? ಏನಂತ ಮಾತುಕತೆಗಳು ನಡೀತಾ ಇತ್ತು ಓವರ್ ಟೀ ಪಾರ್ಟಿ? ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಲಭ್ಯವಾಗಿದೆ. ವಿಲ್ಸನ್ ಗಾರ್ಡನ್ ನಾಗ ಹಾಗೆ ದರ್ಶನ್ ಮಧ್ಯೆ ದೊಡ್ಡ ಡೀಲ್ ಒಂದು ನಡೆದಿತ್ತಂತೆ. ಇದೇ ಕಾರಣಕ್ಕೆ ಜೈಲಿನಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ ಕೂಡ ಸಿಗ್ತಾ ಇತ್ತು. ಕೊಲೆ ಕೇಸನ್ನ ಹಳ್ಳ ಹಿಡಿಸಿ ದರ್ಶನ್ರನ್ನ ಈ ಪ್ರಕರಣದಿಂದ ಪಾರು ಮಾಡೋಕೆ ವಿಲ್ಸನ್ ಗಾರ್ಡನ್ ನಾಗ ಸಂಚು ರೂಪಿಸಿದ್ದ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಜೈಲಿನ ಆವರಣದಲ್ಲಿ ಕುಳಿತು ಇಬ್ಬರೂ ಕೂಡ ಇದೇ ವಿಚಾರವನ್ನ ಚರ್ಚೆ ಮಾಡ್ತಿದ್ರು. ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣವನ್ನ ಹಳ್ಳ ಹಿಡಿಸೋದು ಹೇಗೆ, ದರ್ಶನ್ ಇದರಿಂದ ಪಾರಾಗೋದು ಹೇಗೆ ಅನ್ನೋದನ್ನ ಅನುಭವಿಸ್ತಾ, ಇಂಥ ಪ್ರಕರಣಗಳನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದ್ರ ಅನುಭವ ಇರುವ ವಿಲ್ಸನ್ ಗಾರ್ಡನ್ ನಾಗ ದರ್ಶನ್ ಜೊತೆಯಲ್ಲಿ ಚರ್ಚೆ ಮಾಡ್ತಿದ್ರು. ನಿಮಗೆ ಈ ಪ್ರಕರಣದಿಂದ ಪಾರ್ ಮಾಡೋದು ನನ್ನ ಜವಾಬ್ದಾರಿ ಅಂತ ಹೇಳಿ ಭರವಸೆಯನ್ನ ನೀಡಿದ್ದ ವಿಲ್ಸನ್ ಗಾರ್ಡನ್ ನಾಗ ಅನ್ನೋ ಮಾಹಿತಿ ಇದೆ. ಜೈಲಿನ ಆವರಣದಲ್ಲಿ ಇಬ್ಬರು ಕುಳಿತು ಇದೇ ವಿಚಾರ ಚರ್ಚೆ ಮಾಡ್ತಿದ್ರು. ಸಾಕ್ಷಿ ಹೇಳದಂತೆ ಸಾಕ್ಷಿದಾರರಿಗೆ ಬೆದರಿಕೆ ಹಾಕಬೇಕು, ಯಾರೆಲ್ಲರೂ ಸಾಕ್ಷಿಯಾಗಿ ಆಚೆ ಇನ್ನೂ ಇದ್ದಾರೆ, ಈಗ ಈ ಪ್ರಕರಣದಲ್ಲಿ ಆರೋಪಿಗಳಾಗಿ ಜೈಲುವಾಸವನ್ನು ಅನುಭವಿಸ್ತಿರೋರಲ್ಲೇ ಕೆಲವರು ಸಾಕ್ಷಿಯಾಗಿ ಪರಿವರ್ತನೆ ಆಗಿದ್ದಾರೆ. ಇದನ್ನ ಹೊರತುಪಡಿಸಿಯೂ ಕೂಡ ಆಚೆ ಸಾಕಷ್ಟು ಜನ ಸಾಕ್ಷಿ ಇದ್ದಾರೆ. ಫಾರ್ ಎಕ್ಸಾಂಪಲ್, ಆ ಪಟ್ಟಣಗೆರೆ ಶೆಡ್ನಲ್ಲಿ ಇರ್ತಾ ಸೆಕ್ಯೂರಿಟಿ ಗಾರ್ಡ್ ಚಿಕ್ಕಣ್ಣ ಅವರು ಕೂಡ ಫಾರ್ ದಟ್ ಮ್ಯಾಟರ್. ಹೀಗೆ ಅನೇಕ ಸಾಕ್ಷ್ಯಗಳು ಇನ್ನೂ ಕೂಡ ಜೈಲಿನ ಹೊರಗಿರೋ ಕಾರಣ ಅವ್ರು ಯಾರು ಕೂಡ ನಾಳೆ ಕೋರ್ಟ್ನಲ್ಲಿ ಬಂದು ಸಾಕ್ಷಿ ಹೇಳಬಾರ್ದು, ಹೇಳದೇ ಇರೋ ರೀತಿಯಲ್ಲಿ ಬೆದರಿಕೆಯನ್ನು ಹಾಕಿಸ್ಬೇಕು ಅನ್ನೋ ಪ್ಲಾನಿಂಗ್ ಎಲ್ಲಿ ಪರಪ್ಪನಾಗ್ರಹಾರ ಕಾರಾಗೃಹದಲ್ಲಿ ಮಾಡ್ತಿದ್ದಿದ್ದು ಯಾರು? ದರ್ಶನ್ ಹಾಗೆ ವಿಲ್ಸನ್ ಗಾರ್ಡನ್ ನಾಗ. ತನ್ನ ಸಹಚರರಿಂದ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿಸ್ತೀನಿ ಅಂತ ಹೇಳಿ ನಾಗ ದರ್ಶನ್ಗೆ ಭರವಸೆ ನೀಡಿದ್ದ. ಜೈಲಿನಲ್ಲಿ ದರ್ಶನ್ ಸಹಚರರಿಗೆ ರಾಜಾತಿಥ್ಯ ಕಲ್ಪಿಸಬೇಕು, ಯಾರೆಲ್ಲ ಈ ಪ್ರಕರಣದಲ್ಲಿ ಆರೋಪಿಗಳಾಗಿ ಹೋಗಿದ್ದಾರೆ ಅವರಿಗೆಲ್ಲ ಫೆಸಿಲಿಟಿಗಳು ಸಿಗಬೇಕು, ಸಿಗೋ ಹಾಗೆ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ನಾಗ ಪ್ರಾಮಿಸ್ ಕೊಡಿಸಿದ್ದ ಕೂಡ. ಬಹುಶಃ ಅದಕ್ಕೆ ಫೋಟೋ ವಿಡಿಯೋ ಎಲ್ಲ ವೈರಲ್ ಆಗಿದ್ದು. ಬೇಕಾದ ಬಟ್ಟೆ, ಬೇಕಾದ ಊಟ, ಬೇಕಾದ ರೀತಿಯ ಹಾಸಿಗೆ, ಸಿಗರೇಟು, ಒಂದ ಎರಡ ಡಿಮ್ಯಾಂಡ್ ಅಂತ ಏನೆಲ್ಲ ಬರ್ತಿರತ್ತೆ ಆ ಕಡೆಯಿಂದ ಸಪ್ಲೈ ಅದೇ ರೀತಿಯಲ್ಲಿ ಆಗ್ತಾ ಇರತ್ತೆ. ಹಿಂಗೊಂದು ಡೀಲ್. ದರ್ಶನ್ ಪರ ಕೊಲೆ ಕೇಸ್ನ ಇತರೆ ಆರೋಪಿಗಳಿಗೂ ಕೂಡ ಲಂಚ, ಇತರೆ ಆರೋಪಿಗಳಿಗೂ ಕೂಡ 10 ಆರೋಪಿಗಳಿಗೆ ತಲಾ 25,000 ಕೊಟ್ಟಿದ್ದಂತೆ ನಾಗ. ಯಾವುದೇ ಕಾರಣಕ್ಕೂ ಕೂಡ ಉಲ್ಟಾ ಹೊಡಿಬಾರ್ದು ಯಾರು ಕೂಡ. ಏನೇ ಮಾತನಾಡಿದ್ರು ಈ ಕೊಲೆ ಪ್ರಕರಣದಲ್ಲಿ ದರ್ಶನ್ ಪಾರಾಗಬೇಕು, ಹಾಗೆ ಮಾತನಾಡಬೇಕು. ನೀವು ಕೋರ್ಟ್ನಲ್ಲಿ ದರ್ಶನ್ ವಿರುದ್ಧ ಸಾಕ್ಷ್ಯ ಹೇಳದಂತೆ ಯಾವೆಲ್ಲ ರೀತಿಯಲ್ಲಿ ಪ್ಲಾನಿಂಗ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅದಷ್ಟು ರೀತಿಯಲ್ಲಿ ಪ್ಲಾನ್ ಮಾಡಲಾಗ್ತಾ ಇತ್ತು ಜೈಲಿನ ಒಳಗೆ. ನೀವು ಜೈಲಲ್ಲಿರೋ ದಿನದ ಉದ್ದಕ್ಕೂ ಕೂಡ ಯಾವುದೇ ಸಮಸ್ಯೆ ಆಗದಂತೆ ನೋಡ್ಕೊಳ್ಳೋಕ್ಕೂ ಕೂಡ ಡೀಲ್ ಆಗಿತ್ತು ಅನ್ನೋ ಮಾಹಿತಿ ಇದೆ. ಡೀಲೇನೋ ಮಾಡಿಕೊಂಡ್ರು, ವರ್ಕೌಟ್ ಆಗ್ತಾ ಇದೆ ಅನ್ನೋ ಹೊತ್ತಿಗೆ ಫೋಟೋ ವಿಡಿಯೋ ವೈರಲ್ ಆಯಿತು, ಗ್ರಾಚಾರ ಕೆಡ್ತು. ರಾಜಾತಿಥ್ಯವನ್ನು ಅನುಭವಿಸ್ತಾ ಇದ್ದ ದರ್ಶನ್ ಇದೀಗ ಮೋಷನ್ ಪ್ರಾಬ್ಲಮ್ ಮಾಡಿಕೊಂಡು ಸರ್ಜಿಕಲ್ ಚೇರ್ ಕೇಳೋ ಲೆವೆಲ್ಗೆ ಬಂದಿದ್ದಾರೆ. ಎನಿವೆ, ಬಳ್ಳಾರಿಗೆ ಹೋಗಿ ಇಷ್ಟೆಲ್ಲ ತಾಪತ್ರಯ ಅನುಭವಿಸುವಂತೆ ದರ್ಶನ್ಗೆ ಯಾಕಾಯ್ತು? ವಿಲ್ಸನ್ ಗಾರ್ಡನ್ ನಾಗನ ಪಕ್ಕದಲ್ಲಿ ಕುತ್ಕೊಂಡು ಟೀ ಪಾರ್ಟಿ ಮಾಡಿದ ವಿಚಾರ ದರ್ಶನ್ಗೆ ಮುಳುವಾಗಿರೋದು. ಹಾಗಾದ್ರೆ ವಿಲ್ಸನ್ ಗಾರ್ಡನ್ ನಾಗ ಹಾಗೆ ದರ್ಶನ್ ನಡುವೆ ಮಾತುಕತೆ ಯಾವ ವಿಚಾರಕ್ಕಾಗ್ತಾ ಇತ್ತು? ಏನಂತ ಮಾತುಕತೆಗಳು ನಡೀತಾ ಇತ್ತು ಓವರ್ ಟೀ ಪಾರ್ಟಿ? ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಲಭ್ಯವಾಗಿದೆ. ವಿಲ್ಸನ್ ಗಾರ್ಡನ್ ನಾಗ ಹಾಗೆ ದರ್ಶನ್ ಮಧ್ಯೆ ದೊಡ್ಡ ಡೀಲ್ ಒಂದು ನಡೆದಿತ್ತಂತೆ. ಇದೇ ಕಾರಣಕ್ಕೆ ಜೈಲಿನಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ ಕೂಡ ಸಿಗ್ತಾ ಇತ್ತು. ಕೊಲೆ ಕೇಸನ್ನ ಹಳ್ಳ ಹಿಡಿಸಿ ದರ್ಶನ್ರನ್ನ ಈ ಪ್ರಕರಣದಿಂದ ಪಾರು ಮಾಡೋಕೆ ವಿಲ್ಸನ್ ಗಾರ್ಡನ್ ನಾಗ ಸಂಚು ರೂಪಿಸಿದ್ದ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಜೈಲಿನ ಆವರಣದಲ್ಲಿ ಕುಳಿತು ಇಬ್ಬರೂ ಕೂಡ ಇದೇ ವಿಚಾರವನ್ನ ಚರ್ಚೆ ಮಾಡ್ತಿದ್ರು. ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣವನ್ನ ಹಳ್ಳ ಹಿಡಿಸೋದು ಹೇಗೆ, ದರ್ಶನ್ ಇದರಿಂದ ಪಾರಾಗೋದು ಹೇಗೆ ಅನ್ನೋದನ್ನ ಅನುಭವಿಸ್ತಾ, ಇಂಥ ಪ್ರಕರಣಗಳನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದ್ರ ಅನುಭವ ಇರುವ ವಿಲ್ಸನ್ ಗಾರ್ಡನ್ ನಾಗ ದರ್ಶನ್ ಜೊತೆಯಲ್ಲಿ ಚರ್ಚೆ ಮಾಡ್ತಿದ್ರು. ನಿಮಗೆ ಈ ಪ್ರಕರಣದಿಂದ ಪಾರ್ ಮಾಡೋದು ನನ್ನ ಜವಾಬ್ದಾರಿ ಅಂತ ಹೇಳಿ ಭರವಸೆಯನ್ನ ನೀಡಿದ್ದ ವಿಲ್ಸನ್ ಗಾರ್ಡನ್ ನಾಗ ಅನ್ನೋ ಮಾಹಿತಿ ಇದೆ. ಜೈಲಿನ ಆವರಣದಲ್ಲಿ ಇಬ್ಬರು ಕುಳಿತು ಇದೇ ವಿಚಾರ ಚರ್ಚೆ ಮಾಡ್ತಿದ್ರು. ಸಾಕ್ಷಿ ಹೇಳದಂತೆ ಸಾಕ್ಷಿದಾರರಿಗೆ ಬೆದರಿಕೆ ಹಾಕಬೇಕು, ಯಾರೆಲ್ಲರೂ ಸಾಕ್ಷಿಯಾಗಿ ಆಚೆ ಇನ್ನೂ ಇದ್ದಾರೆ,
ಈಗ ಈ ಪ್ರಕರಣದಲ್ಲಿ ಆರೋಪಿಗಳಾಗಿ ಜೈಲುವಾಸವನ್ನು ಅನುಭವಿಸ್ತಿರೋರಲ್ಲೇ ಕೆಲವರು ಸಾಕ್ಷಿಯಾಗಿ ಪರಿವರ್ತನೆ ಆಗಿದ್ದಾರೆ. ಇದನ್ನ ಹೊರತುಪಡಿಸಿಯೂ ಕೂಡ ಆಚೆ ಸಾಕಷ್ಟು ಜನ ಸಾಕ್ಷಿ ಇದ್ದಾರೆ. ಫಾರ್ ಎಕ್ಸಾಂಪಲ್, ಆ ಪಟ್ಟಣಗೆರೆ ಶೆಡ್ನಲ್ಲಿ ಇರ್ತಾ ಸೆಕ್ಯೂರಿಟಿ ಗಾರ್ಡ್, ಚಿಕ್ಕಣ್ಣ ಅವರು ಕೂಡ ಫಾರ್ ದಟ್ ಮ್ಯಾಟರ್. ಹೀಗೆ ಅನೇಕ ಸಾಕ್ಷ್ಯಗಳು ಇನ್ನೂ ಕೂಡ ಜೈಲಿನ ಹೊರಗಿರೋ ಕಾರಣ ಅವ್ರು ಯಾರು ಕೂಡ ನಾಳೆ ಕೋರ್ಟ್ನಲ್ಲಿ ಬಂದು ಸಾಕ್ಷಿ ಹೇಳಬಾರ್ದು, ಹೇಳದೇ ಇರೋ ರೀತಿಯಲ್ಲಿ ಬೆದರಿಕೆಯನ್ನು ಹಾಕಿಸ್ಬೇಕು ಅನ್ನೋ ಪ್ಲಾನಿಂಗ್. ಎಲ್ಲಿ? ಪರಪ್ಪನಾಗ್ರಹಾರ ಕಾರಾಗೃಹದಲ್ಲಿ. ಮಾಡ್ತಿದ್ದಿದ್ಯಾರು? ದರ್ಶನ್ ಹಾಗೆ ವಿಲ್ಸನ್ ಗಾರ್ಡನ್ ನಾಗ. ತನ್ನ ಸಹಚರರಿಂದ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿಸ್ತೀನಿ ಅಂತ ಹೇಳಿ ನಾಗ ದರ್ಶನ್ಗೆ ಭರವಸೆ ನೀಡಿದ್ದ. ಜೈಲಿನಲ್ಲಿ ದರ್ಶನ್ ಸಹಚರರಿಗೆ ರಾಜಾತಿಥ್ಯ ಕಲ್ಪಿಸಬೇಕು, ಯಾರೆಲ್ಲ ಈ ಪ್ರಕರಣದಲ್ಲಿ ಆರೋಪಿಗಳಾಗಿ ಹೋಗಿದ್ದಾರೆ ಅವರಿಗೆಲ್ಲ ಫೆಸಿಲಿಟಿಗಳು ಸಿಗಬೇಕು, ಸಿಗೋ ಹಾಗೆ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ನಾಗ ಪ್ರಾಮಿಸ್ ಕೊಡಿಸಿದ್ದ ಕೂಡ ಬಹುಶಃ. ಅದಕ್ಕೆ ಫೋಟೋ ವಿಡಿಯೋ ಎಲ್ಲ ವೈರಲ್ ಆಗಿದ್ದು. ಬೇಕಾದ ಬಟ್ಟೆ, ಬೇಕಾದ ಊಟ, ಬೇಕಾದ ರೀತಿಯ ಹಾಸಿಗೆ, ಸಿಗರೇಟು, ಒಂದ ಎರಡ ಡಿಮ್ಯಾಂಡ್ ಅಂತ ಏನೆಲ್ಲ ಬರ್ತಿರತ್ತೆ ಆ ಕಡೆಯಿಂದ ಸಪ್ಲೈ ಅದೇ ರೀತಿಯಲ್ಲಿ ಆಗ್ತಾ ಇರತ್ತೆ. ಹಿಂಗೊಂದು ಡೀಲ್. ದರ್ಶನ್ ಪರ ಕೊಲೆ ಕೇಸ್ನ ಇತರೆ ಆರೋಪಿಗಳಿಗೂ ಕೂಡ ಲಂಚ, ಇತರೆ ಆರೋಪಿಗಳಿಗೂ ಕೂಡ 10 ಆರೋಪಿಗಳಿಗೆ ತಲಾ 25,000 ಕೊಟ್ಟಿದ್ದಂತೆ ನಾಗ. ಯಾವುದೇ ಕಾರಣಕ್ಕೂ ಕೂಡ ಉಲ್ಟಾ ಹೊಡಿಬಾರ್ದು ಯಾರು ಕೂಡ. ಏನೇ ಮಾತನಾಡಿದ್ರು ಈ ಕೊಲೆ ಪ್ರಕರಣದಲ್ಲಿ ದರ್ಶನ್ ಪಾರಾಗಬೇಕು, ಹಾಗೆ ಮಾತನಾಡಬೇಕು. ನೀವು ಕೋರ್ಟ್ನಲ್ಲಿ ದರ್ಶನ್ ವಿರುದ್ಧ ಸಾಕ್ಷ್ಯ ಹೇಳದಂತೆ ಯಾವೆಲ್ಲ ರೀತಿಯಲ್ಲಿ ಪ್ಲಾನಿಂಗ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅದಷ್ಟು ರೀತಿಯಲ್ಲಿ ಪ್ಲಾನ್ ಮಾಡಲಾಗ್ತಾ ಇತ್ತು ಜೈಲಿನ ಒಳಗೆ. ನೀವು ಜೈಲಲ್ಲಿರೋ ದಿನದ ಉದ್ದಕ್ಕೂ ಕೂಡ ಯಾವುದೇ ಸಮಸ್ಯೆ ಆಗದಂತೆ ನೋಡ್ಕೊಳ್ಳೋಕ್ಕೂ ಕೂಡ ಡೀಲ್ ಆಗಿತ್ತು ಅನ್ನೋ ಮಾಹಿತಿ ಇದೆ. ಡೀಲೇನೋ ಮಾಡಿಕೊಂಡ್ರು, ವರ್ಕೌಟ್ ಆಗ್ತಾ ಇದೆ ಅನ್ನೋ ಹೊತ್ತಿಗೆ ಫೋಟೋ ವಿಡಿಯೋ ವೈರಲ್ ಆಯಿತು, ಗ್ರಾಚಾರ ಕೆಡ್ತು. ರಾಜಾತಿಥ್ಯವನ್ನು ಅನುಭವಿಸ್ತಾ ಇದ್ದ ದರ್ಶನ್ ಇದೀಗ ಮೋಷನ್ ಪ್ರಾಬ್ಲಮ್ ಮಾಡಿಕೊಂಡು ಸರ್ಜಿಕಲ್ ಚೇರ್ ಕೇಳೋ ಲೆವೆಲ್ಗೆ ಬಂದಿದ್ದಾರೆ. ಎನಿವೆ, ದರ್ಶನ್ ವಿಚಾರಕ್ಕೆ ಸಂಬಂಧ ಬಳ್ಳಾರಿಗೆ ಹೋಗಿ ಇಷ್ಟೆಲ್ಲ ತಾಪತ್ರಯ ಅನುಭವಿಸುವಂತೆ ದರ್ಶನ್ಗೆ ಯಾಕಾಯ್ತು? ವಿಲ್ಸನ್ ಗಾರ್ಡನ್ ನಾಗನ ಪಕ್ಕದಲ್ಲಿ ಕುತ್ಕೊಂಡು ಟೀ ಪಾರ್ಟಿ ಮಾಡಿದ ವಿಚಾರ ದರ್ಶನ್ಗೆ ಮುಳುವಾಗಿರೋದು. ಹಾಗಾದ್ರೆ ವಿಲ್ಸನ್ ಗಾರ್ಡನ್ ನಾಗ ಹಾಗೆ ದರ್ಶನ್ ನಡುವೆ ಮಾತುಕತೆ ಯಾವ ವಿಚಾರಕ್ಕಾಗ್ತಾ ಇತ್ತು? ಏನಂತ ಮಾತುಕತೆಗಳು ನಡೀತಾ ಇತ್ತು ಓವರ್ ಟೀ ಪಾರ್ಟಿ? ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಲಭ್ಯವಾಗಿದೆ. ವಿಲ್ಸನ್ ಗಾರ್ಡನ್ ನಾಗ ಹಾಗೆ ದರ್ಶನ್ ಮಧ್ಯೆ ದೊಡ್ಡ ಡೀಲ್ ಒಂದು ನಡೆದಿತ್ತಂತೆ. ಇದೇ ಕಾರಣಕ್ಕೆ ಜೈಲಿನಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ ಕೂಡ ಸಿಗ್ತಾ ಇತ್ತು. ಕೊಲೆ ಕೇಸನ್ನ ಹಳ್ಳ ಹಿಡಿಸಿ ದರ್ಶನ್ರನ್ನ ಈ ಪ್ರಕರಣದಿಂದ ಪಾರು ಮಾಡೋಕೆ ವಿಲ್ಸನ್ ಗಾರ್ಡನ್ ನಾಗ ಸಂಚು ರೂಪಿಸಿದ್ದ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಜೈಲಿನ ಆವರಣದಲ್ಲಿ ಕುಳಿತು ಇಬ್ಬರೂ ಕೂಡ ಇದೇ ವಿಚಾರವನ್ನ ಚರ್ಚೆ ಮಾಡ್ತಿದ್ರು. ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣವನ್ನ ಹಳ್ಳ ಹಿಡಿಸೋದು ಹೇಗೆ, ದರ್ಶನ್ ಇದರಿಂದ ಪಾರಾಗೋದು ಹೇಗೆ ಅನ್ನೋದನ್ನ ಅನುಭವಿಸ್ತಾ, ಇಂಥ ಪ್ರಕರಣಗಳನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದರ ಅನುಭವ ಇರುವ ವಿಲ್ಸನ್ ಗಾರ್ಡನ್ ನಾಗ ದರ್ಶನ್ ಜೊತೆಯಲ್ಲಿ ಚರ್ಚೆ ಮಾಡ್ತಿದ್ರು. ನಿಮಗೆ ಈ ಪ್ರಕರಣದಿಂದ ಪಾರ್ ಮಾಡೋದು ನನ್ನ ಜವಾಬ್ದಾರಿ ಅಂತ ಹೇಳಿ ಭರವಸೆಯನ್ನ ನೀಡಿದ್ದ ವಿಲ್ಸನ್ ಗಾರ್ಡನ್ ನಾಗ ಅನ್ನೋ ಮಾಹಿತಿ ಇದೆ. ಜೈಲಿನ ಆವರಣದಲ್ಲಿ ಇಬ್ಬರು ಕುಳಿತು ಇದೇ ವಿಚಾರ ಚರ್ಚೆ ಮಾಡ್ತಿದ್ರು. ಸಾಕ್ಷಿ ಹೇಳದಂತೆ ಸಾಕ್ಷಿದಾರರಿಗೆ ಬೆದರಿಕೆ ಹಾಕಬೇಕು, ಯಾರೆಲ್ಲರೂ ಸಾಕ್ಷಿಯಾಗಿ ಆಚೆ ಇನ್ನೂ ಇದ್ದಾರೆ. ಈಗ ಈ ಪ್ರಕರಣದಲ್ಲಿ ಆರೋಪಿಗಳಾಗಿ ಜೈಲುವಾಸವನ್ನು ಅನುಭವಿಸ್ತಿರೋರಲ್ಲೇ ಕೆಲವರು ಸಾಕ್ಷಿಯಾಗಿ ಪರಿವರ್ತನೆ ಆಗಿದ್ದಾರೆ. ಇದನ್ನ ಹೊರತುಪಡಿಸಿಯೂ ಕೂಡ ಆಚೆ ಸಾಕಷ್ಟು ಜನ ಸಾಕ್ಷಿ ಇದ್ದಾರೆ. ಫಾರ್ ಎಕ್ಸಾಂಪಲ್, ಆ ಪಟ್ಟಣಗೆರೆ ಶೆಡ್ನಲ್ಲಿ ಇರ್ತಾ ಸೆಕ್ಯೂರಿಟಿ ಗಾರ್ಡ್, ಚಿಕ್ಕಣ್ಣ ಅವರು ಕೂಡ ಫಾರ್ ದಟ್ ಮ್ಯಾಟರ್. ಹೀಗೆ ಅನೇಕ ಸಾಕ್ಷ್ಯಗಳು ಇನ್ನೂ ಕೂಡ ಜೈಲಿನ ಹೊರಗಿರೋ ಕಾರಣ ಅವ್ರು ಯಾರು ಕೂಡ ನಾಳೆ ಕೋರ್ಟ್ನಲ್ಲಿ ಬಂದು ಸಾಕ್ಷಿ ಹೇಳಬಾರ್ದು, ಹೇಳದೇ ಇರೋ ರೀತಿಯಲ್ಲಿ ಬೆದರಿಕೆಯನ್ನು ಹಾಕಿಸ್ಬೇಕು ಅನ್ನೋ ಪ್ಲಾನಿಂಗ್. ಎಲ್ಲಿ? ಪರಪ್ಪನಾಗ್ರಹಾರ ಕಾರಾಗೃಹದಲ್ಲಿ. ಮಾಡ್ತಿದ್ದಿದ್ಯಾರು? ದರ್ಶನ್ ಹಾಗೆ ವಿಲ್ಸನ್ ಗಾರ್ಡನ್ ನಾಗ. ತನ್ನ ಸಹಚರರಿಂದ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿಸ್ತೀನಿ ಅಂತ ಹೇಳಿ ನಾಗ ದರ್ಶನ್ಗೆ ಭರವಸೆ ನೀಡಿದ್ದ. ಜೈಲಿನಲ್ಲಿ ದರ್ಶನ್ ಸಹಚರರಿಗೆ ರಾಜಾತಿಥ್ಯ ಕಲ್ಪಿಸಬೇಕು, ಯಾರೆಲ್ಲ ಈ ಪ್ರಕರಣದಲ್ಲಿ ಆರೋಪಿಗಳಾಗಿ ಹೋಗಿದ್ದಾರೆ ಅವರಿಗೆಲ್ಲ ಫೆಸಿಲಿಟಿಗಳು ಸಿಗಬೇಕು, ಸಿಗೋ ಹಾಗೆ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ನಾಗ ಪ್ರಾಮಿಸ್ ಕೊಡಿಸಿದ್ದ ಕೂಡ ಬಹುಶಃ. ಅದಕ್ಕೆ ಫೋಟೋ ವಿಡಿಯೋ ಎಲ್ಲ ವೈರಲ್ ಆಗಿದ್ದು. ಬೇಕಾದ ಬಟ್ಟೆ, ಬೇಕಾದ ಊಟ, ಬೇಕಾದ ರೀತಿಯ ಹಾಸಿಗೆ, ಸಿಗರೇಟು, ಒಂದ ಎರಡ ಡಿಮ್ಯಾಂಡ್ ಅಂತ ಏನೆಲ್ಲ ಬರ್ತಿರತ್ತೆ ಆ ಕಡೆಯಿಂದ ಸಪ್ಲೈ ಅದೇ ರೀತಿಯಲ್ಲಿ ಆಗ್ತಾ ಇರತ್ತೆ. ಹಿಂಗೊಂದು ಡೀಲ್. ದರ್ಶನ್ ಪರ ಕೊಲೆ ಕೇಸ್ನ ಇತರೆ ಆರೋಪಿಗಳಿಗೂ ಕೂಡ ಲಂಚ, ಇತರೆ ಆರೋಪಿಗಳಿಗೂ ಕೂಡ 10 ಆರೋಪಿಗಳಿಗೆ ತಲಾ 25,000 ಕೊಟ್ಟಿದ್ದಂತೆ ನಾಗ.
ಯಾವುದೇ ಕಾರಣಕ್ಕೂ ಕೂಡ ಉಲ್ಟಾ ಹೊಡಿಬಾರ್ದು ಯಾರು ಕೂಡ. ಏನೇ ಮಾತನಾಡಿದ್ರು ಈ ಕೊಲೆ ಪ್ರಕರಣದಲ್ಲಿ ದರ್ಶನ್ ಪಾರಾಗಬೇಕು, ಹಾಗೆ ಮಾತನಾಡಬೇಕು. ನೀವು ಕೋರ್ಟ್ನಲ್ಲಿ ದರ್ಶನ್ ವಿರುದ್ಧ ಸಾಕ್ಷ್ಯ ಹೇಳದಂತೆ ಯಾವೆಲ್ಲ ರೀತಿಯಲ್ಲಿ ಪ್ಲಾನಿಂಗ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅದಷ್ಟು ರೀತಿಯಲ್ಲಿ ಪ್ಲಾನ್ ಮಾಡಲಾಗ್ತಾ ಇತ್ತು ಜೈಲಿನ ಒಳಗೆ. ನೀವು ಜೈಲಲ್ಲಿರೋ ದಿನದ ಉದ್ದಕ್ಕೂ ಕೂಡ ಯಾವುದೇ ಸಮಸ್ಯೆ ಆಗದಂತೆ ನೋಡ್ಕೊಳ್ಳೋಕ್ಕೂ ಕೂಡ ಡೀಲ್ ಆಗಿತ್ತು ಅನ್ನೋ ಮಾಹಿತಿ ಇದೆ. ಡೀಲೇನೋ ಮಾಡಿಕೊಂಡ್ರು, ವರ್ಕೌಟ್ ಆಗ್ತಾ ಇದೆ ಅನ್ನೋ ಹೊತ್ತಿಗೆ ಫೋಟೋ ವಿಡಿಯೋ ವೈರಲ್ ಆಯಿತು, ಗ್ರಾಚಾರ ಕೆಡ್ತು. ರಾಜಾತಿಥ್ಯವನ್ನು ಅನುಭವಿಸ್ತಾ ಇದ್ದ ದರ್ಶನ್ ಇದೀಗ ಮೋಷನ್ ಪ್ರಾಬ್ಲಮ್ ಮಾಡಿಕೊಂಡು ಸರ್ಜಿಕಲ್ ಚೇರ್ ಕೇಳೋ ಲೆವೆಲ್ಗೆ ಬಂದಿದ್ದಾರೆ. ಎನಿವೆ